ಏನ್ರಿ ನೀವು ಯಾವಾಗ್ಲೂ ಲಾಸ್ಟ್ ಮಿನಿಟ್ ಅಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡ್ತೀರಾ? ಇಂಡಿಯಾದಲ್ಲಿ 3D ಫಿಲ್ಮ್ ನೋಡಿದ್ಯಾ ಅಷ್ಟೇ, ಇದು 4D. ಅಂದ್ರೆ ಸ್ಕ್ರೀನ್ ಮೇಲೆ ಇಲಿ ಓಡಾಡಿದ್ರೆ ನಿಮ್ ಕಾಲ್ ಕೆಳಗೆ ಇಲಿ ಓಡಾಡ್ದಾಗುತ್ತೆ. 4D. ಸರಿ, ನಂಗೆ ಇಂಟರ್ವಲ್ ಗೆ ಪಾಪ್ಕಾರ್ನ್ ಕೊಡ್ತೆ. ಇಂಟರ್ವಲ್ ಅಲ್ಲಿ ಪಾಪ್ಕಾರ್ನ್, ಫಿಲ್ಮ್ ಮುಗಿದ್ಮೇಲೆ ರೂಮ್ ಹೋಗಿ 5D. ಏನಾಯ್ತೆ? ಅಲ್ಲಿ ನೋಡ್ರಿ, ರಾಘು ಅಂಟಿ ಬೇರೊಂದ್ ಜೊತೆ ಇದ್ದಾಳೆ. ನೈಟ್ಗೆ ಹಾಟ್ ಪಾರ್ಟಿ ಮಾಡೋಣ ಆಯ್ತಾ? ಅವ್ನ್ ಬೇರೆಯವರೆಲ್ಲ ಕಣೆ, ನಮ್ಮವನೇ. ಹೇಳಿದಲ್ಲ, ಖುಷಿಯವ್ರ ಅಣ್ಣನಿಂದ ಖುಷಿನ ಕಾಪಾಡಕ್ ಬಂದಿರೋ ಬಾಡಿಗಾರ್ಡ್ ಯಾರಾದ್ರೂ ಕೆನ್ನೆ ತಗೊಳ್ತಾರ? ಹೌದೌದು, ತಪ್ಪು. ನಾವಿಲ್ಲಿಂದ ಓಡೋಗಿ ರಾಘು ಕಂಪ್ಲೇಂಟ್ ಮಾಡೋಣ ಬಾ. ಅಣ್ಣ ಆಗಿ ನೀವ್ ಕೇಳ್ಬಾರ್ದಾ? ಕೇಳ್ಬೋದು. ರೀ ಎಲ್ಲೋದ್ರು? ಎಲ್ಲೋ ಹೋದ್ರು. ಹಾರ್ಕೊಂಡ್ಬಂದು ಗೊತ್ತಾ? ಏನಿದೆ ಅನಿಷ್ಟ? ಅನಿಷ್ಟ ಅಲ್ವೇ? ರಾಘು ಯಾಕ್ರಿ ನನ್ ಫ್ರೆಂಡ್ ಜೊತೆ ಓಡಾಡ್ತಿದ್ದಾನೆ? ನಮ್ಗೇನು ಲೇಟ್ ಆಗ್ಬಿಡುತ್ತೆ. 4D. ಹೊಸದಾಗ್ ಮದ್ವೆ ಆಗಿದೆ, ಇನ್ನ ಹನಿಮೂನೇ ಮುಗ್ದಿಲ್ಲ, ಆಗ್ಲೇ ಬೇಜಾರಾಗೋಯ್ತಾ? ಏನಾಯ್ತು ಇವಾಗ? ಮದ್ವೆ ಒಬ್ಬನ್ ಜೊತೆ ಸುತ್ತಾಡೋದು ಇನ್ನೊಬ್ಬನ್ ಜೊತೆ. ಏನಾಯ್ತು ಅಂತ ಕತೆ ಬೇರೆ ಕೇಳ್ತೀಯಾ? ರಾಘು ಇರು, ನೀನ್ ಈ ತರ ಯಾರ್ಯಾರ ಜೊತೆ ಸುತ್ತಾಡ್ತೇನೆ, ನಿನ್ ಹೆಂಡತಿ ಬೇರೆ ಜೊತೆ ಸುತ್ತಾಡುತ್ತೆ. ಟೈಮ್ ಆಯ್ತು. 4D. ಮಣ್ಣಕ್ಕ, ಇವತ್ತು ಇವ್ರಿಬ್ಬರು ಲೆಕ್ಕಾಚಾರಣ ನಾನ್ ಚಿತ್ತ ಮಾಡ್ತೀನಿ. ಜಸ್ಟ್ ಶಟ್ ಅಪ್. ಸುಮ್ನೆ ಇದ್ರೆ ಬಾಯ್ಗ್ ಬಂದಂಗ್ ಮಾತಾಡ್ತೀಯಾ? ಅಲ್ಲ ಸೈಡ್, ನಮಗೆ ಬುದ್ಧಿ ಹೇಳಕ್ ಬರ್ತೀಯಲ್ಲ, ನೀನ್ ಯಾರ ಜೊತೆ ಬಂದಿರೋದು? ಇವ್ರು ನನ್ ಗಂಡ ಆವಾಗಿಂದಾನು ತಾಳಿ ಕಟ್ದಾಗಿಂದ. ಇವ್ರು ತಾಳಿ ಕಟ್ಟಿರೋದು ದೊಡ್ಡ ಲೂಸ್ಗೆ. ಹೇಳ್ತಿರೋದು ಲವಕುಶ ಬಿತ್ತಲ್ಲ, ಅದನ್ನ ಕಣ್ಣ ನೋಡಿದ್ರೆ ಎಲ್ಲ ವಿವರ ಹೇಳ್ತೀನಿ. ಮೊದಲು ಅವನ 4D ಹೇಳ್ರಿ. ನೀನ್ ಇವ್ರ ಹೆಂಡತಿ ಆದ್ರೆ ಅವಳು ಯಾರು? ಅವ್ರ ಖುಷಿ, ರಾಘು ಹೆಂಡತಿ. ಇವ್ರ ಹೆಂಡತಿ ಅಲ್ಲ, ಅವ್ರ ಹೆಂಡತಿ. ಖುಷಿ ನೀವ್ ಹೆಂಡತಿನ? ಅಯ್ಯೋ ಇಲ್ಲ, ಅವ್ರ ಹೆಂಡತಿ. ನನ್ನ ಹೆಂಡತಿ ಅಲ್ಲ, ಅವ್ರ ಹೆಂಡತಿ. ಇಲ್ಲ, ಅವ್ರ ಹೆಂಡತಿ. ಅಯ್ಯೋ ಅವ್ರ ಹೆಂಡತಿ. ಇಲ್ಲ, ಅವ್ರ ಹೆಂಡತಿ. ಅವ್ರ ಹೆಂಡತಿ. ಇಲ್ಲ, ಅವ್ರ ಹೆಂಡತಿ. ಅವ್ರ ಹೆಂಡತಿ. ಯಾರ ಹೆಂಡತಿ? ಒಪ್ಪಳ, ಅವಳು ನಿನ್ನ ಹೆಂಡತಿ ಅಂತ. ನೀವ್ ಒಪ್ಪಳ್ರಿ, ಅವಳು ನಿಮ್ಮ ಹೆಂಡತಿ. ಅವಳು ನಿನ್ನ ಹೆಂಡತಿ. ನಿಮ್ಮ ಹೆಂಡತಿ. ನಿನ್ನ ಹೆಂಡತಿ. ನಿಮ್ಮ ಹೆಂಡತಿ. ನಿಮ್ಮ ಹೆಂಡತಿ. ನಮ್ಮ ಹೆಂಡತಿ. ನನ್ನ ಹೆಸರು ಕರಿಬೇಡಿ. ನನ್ನ ಮಾತ್ರ ರೇ ಸ್ವಾಮಿ, ಏನ್ ಜಾತಿಗಳ್ರಿ ನೀವು? ನೀವೇ ಲೇಡಿ ಸ್ಪೆಷಲಿಸ್ಟ್, ಕತ್ತರ್ರಾಕ್ ಶೋಕಿಲ್ಲ. ಗೆದ್ರೆ ಆಡಕ್ ಬಂದಿದ್ದೆ, ಸೋತ್ರ ನೋಡಕ್ ಬಂದಿದ್ದೆ ಅನ್ನೋ ಜಾಯಮಾನ ನಿಮ್ದು. ಏನೋ ಬೊಗಳ್ತಾ ಇದ್ದೆ ನೀನು? ನೀನೇನ್ ಸಾಚಾನ? ಕಾಗೆಗೂಡಲ್ಲಿ ಕೋಗಿಲೆ ಮಟ್ಟ ಇಡುತ್ತಲ್ಲ, ಆ ಜಾತಿ ನೀನು. ನೀವೇ ಈ ತರ ಬೈಕೊಂಡ್ರೆ ಮುರ್ದೋಗಿರೋ ನಿಮ್ ಸಂಸಾರಕ್ಕೆ ಒಳ್ಳೇದಾಗುತ್ತೇನೋ ಅಂತ ಒಂದು ಐಡಿಯಾ ಕೊಟ್ಟೆ ಸರ್. ರಾಘು, ನೀನು ಇವ್ರ ಮನೆಗೆ ಹೋಗ್ಬಿಟ್ಟು ನಿನ್ನ ಬೈಕೊಂಡು ತಪ್ಪೆಲ್ಲ ನಿನ್ ಮೇಲೆ ಹಾಕೊಂಡ್ಬಿಡು. ಇವ್ರ ಮನೇಲಿ ಇವ್ರು ಹೀರೋ ಆಗ್ಬಿಡ್ತಾರೆ. ಹಾಗೆ ನೀವು ರಾಘು ಮನೆಗೆ ಹೋಗ್ಬಿಟ್ಟು ತಪ್ಪೆಲ್ಲ ನಿಮ್ಮೇಲೆ ಹಾಕೊಂಡ್ಬಿಡಿ, ರಾಘು ಹೀರೋ ಆಗ್ಬಿಡ್ತಾನೆ. ಅಂದ್ರೆ ನಾನ್ ಅವನ್ ಹೆಂಡತಿ ಹತ್ರ ಹೋಗ್ಬಿಟ್ಟು ಅವ್ನ್ ಶ್ರೀರಾಮಚಂದ್ರ, ನಾನ್ ಲೋಫರು, ಅಲ್ಕಾ ನನ್ ಮಗ, ಶೋಕಿಲಾಲ್ ಅಂತ ನನ್ ಬಾಯಿಂದ ನಾನೇ ಬೈಕೋಬೇಕಾ? ನಾನು ಹೋಗ್ಬಿಟ್ಟು ನಾನು ಕಳ್ಳ, ಸುಳ್ಳ, ಗಾಗೆ, ಗೂಬೆ ಅಂತ ನನ್ ಬಾಯಾರ ನಾನೇ ಹೊರ್ಸಬೇಕಾ? ಏನು ಒಳ್ಳೇದಾಗ್ಲಿ ಅಂತ ಒಂದು ಐಡಿಯಾ ಕೊಟ್ಟೆ ಸರ್. ಬಿಟ್ಬಿಡಿ ಸರ್. ಗುರುವೆ, ಬರ್ನಿಂಗ್ ಟ್ರೈನ್ ತರ ಟರ್ನಿಂಗ್ ಬ್ರೈನ್ ಗುರು ನಿಂದು. ಎಲ್ಲಿಂದ ಬರ್ತವ ಐಡಿಯಾ ನಿನ್ಗೆ? ಏನ್ ಐಡಿಯಾ ಕೊಟ್ಟ ಗುರು? ಅಯ್ಯೋ, ಈ ಹೆಂಗಸರು ರೆಡಿ ಆಗೋದು ಯಾವಾಗ್ಲೂ ಲೇಟೆ. ಓ ರಮ್ಯಾ, ಬಾಮ್ಮ. ಹಾಯ್ ಆಂಟಿ. ಹಾಯ್ ಅಂಕಲ್. ಸಂಜನಾ ಇಲ್ವಾ? ಅವಳು ನಿಮ್ಮನೆಗೆ ಹೋದ್ಲಲ್ಲ. ನಮ್ಮನೆಗ? ಯಾಕೆ? ನಿಮ್ಗೂ ಅವ್ರಿಗೂ ಏನೋ ಗಲಾಟೆ ಆಯ್ತಂತಲ್ಲ, ಸಾರಿ ಕೇಳ್ಬೇಕು ಅಂತಿದ್ರು. ಸರಿ, ಅಲ್ಲೇ ಮೀಟ್ ಮಾಡ್ತೀನಿ. ನೀನ್ ಅಲ್ಲಿ ಇಲ್ಲ ಅಂತ ಗೊತ್ತಾದ್ರೆ ಅವಳು ಇಲ್ಲೇ ಬರ್ತಾಳೆ. ನೀನ್ ಇಲ್ಲೇ ವೇಟ್ ಮಾಡ್ಬೋದಲ್ಲ? ಆಯ್ತು ಆಂಟಿ. ನೋಡಮ್ಮ, ನಾವು ಒಂದು ಫಂಕ್ಷನ್ಗೆ ಹೊರಟಿದೀವಿ, ಬೇಗ ಬಂದ್ಬಿಡ್ತೀವಿ. ಸರಿ. ರಾಮಣ್ಣ, ಮೇಡಮ್ಗೆ ಜ್ಯೂಸ್ ತಂದು ಕೊಡು. ಇಲ್ಲ, ಏನು ಬೇಡ, ನಾನ್ ಕೂತಿರ್ತೀನಿ, ನೀನ್ ನಿನ್ ಕೆಲ್ಸ ನೋಡ್ಕೋ. ಸರಿ. ಸಂಜನಾ, ಹಲೋ ಸಂಜು. ಸಂಜನಾ, ಸಂಜನಾ. ಓ ಸಂಜು, ಇಲ್ಲೇ ಇದೆಯಾ? ನೀನು ಒಬ್ಳೇ ಸಿಕ್ಕಿದ್ ಒಳ್ಳೇದೇ ಆಯ್ತು. ನಿನ್ನ ಹತ್ರ ಪರ್ಸನಲ್ ಆಗಿ ಒಂದು ಕನ್ಫೆಷನ್ ಮಾಡ್ಬೇಕು. ಅದಕ್ಕೆ ಚೀಫ್ ತುಂಬಾ ಅಪ್ಸೆಟ್ ಆಗಿದೆ. ಆಕ್ಚುಲಿ ತಪ್ಪೆಲ್ಲ ನಂದೆ. ಅವರು ಪ್ಯೂರ್ ಗೋಲ್ಡ್ 24 ಕ್ಯಾರೆಟ್ ದೇವ್ರ ಅಂತ ಮನುಷ್ಯನ ಮ್ಯಾನುಫ್ಯಾಕ್ಚರ್ ಮಾಡದೆ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ ಚೀಫ್ ಲಾಸ್ಟ್. ಆದ್ರೆ ನಾನು ಫ್ಲರ್ಟಿಂಗ್ ಅಲ್ಲಿ ಫಸ್ಟ್. ರಾಘು ಪಾಪು ತರ ಇನ್ನೋಸೆಂಟ್. ಆದ್ರೆ ನಾವೆಲ್ಲ ಕಿಲ್ಲಾಡಿಗಳು, ಹುಡುಗಿರ್ನ ಪಟಾಯಿಸೋದಲ್ಲಿ ಈ ಎಕ್ಸ್ಪರ್ಟ್ಸ್. ಒಂಥರ ನಾವು ಮಾಸ್ಟರ್ ಆಫ್ ಲವ್ ಅಫೇರ್ಸ್.
ಒಂದ್ಸಲ ನನ್ ಕ್ಯಾಮ್ರಾ ಕ್ಲಿಕ್ ಆದ್ರೆ ಮುಗೀತು, ಹುಡುಗಿ ಬಿದ್ಲು ಅಂತಾನೆ ಅರ್ಥ. ಅಷ್ಟಕ್ಕೂ ಬಿಡ್ಲಿಲ್ವಾ? ನಮ್ದು ಮಾಮೂಲಿ ಇದ್ದೇ ಇದೆಯಲ್ಲ, ಸೂಸೈಡ್ ಡ್ರಾಮಾ. ಹುಡುಗಿರು ಕರ್ಗೋಗ್ಬಿಡ್ತಾರೆ ಐಸ್ ಕ್ಯೂಬ್ ತರ. ಆದ್ರೆ ಸಂಜನಾ ಕಂತ್ರಿ. ನಾನು ಕ್ಲೋಸ್ ಆಗಿ ಹೋದಾಗಿಲ್ಲ, ಮದ್ವೆ ಆಗೋರ್ಗು ವೇಟ್ ವೇಟ್ ಅಂತ ನನ್ನ ಸತಾಯಿಸ್ತಾನೆ ಇದ್ದೆ. ನಾನ್ ಬಿಡ್ತೀನ? ಅದಕ್ಕೋಸ್ಕರ ಮದುವೆ ಆಗ್ಬೇಕಾಯ್ತು. ಮದುವೆ ಆಗಿರೋ ನನಗೆ ಯಾಕೆ ಈ ಚಪಲ ಅಂತ ನೀವು ಕೇಳ್ಬೋದು. ದಿ ಪ್ರಾಬ್ಲಮ್ ಈಸ್ ವಿತ್ ಮೈ ವೈಫ್. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಡೌಟು, ಕಿರಿಕು, ಗಲಾಟೆ. ಇರೋದು ಒಂದ್ ಲೈಫ್ ರೀ. ಈ ಬ್ಯೂಟಿಫುಲ್ ಲೈಫ್ ನ ಒಂದೇ ಒಂದ್ ಹೆಂಡತಿ ಜೊತೆ, ಅದು ಶೂರ್ಪನಕ್ಕೆ ತರ ಇರೋ ನನ್ನ ಹೆಂಡತಿ ಜೊತೆ ಹೇಗ್ರಿ ಕಳಿಯೋದು? ಸೊ ಐ ಎಂಜಾಯ್. ಯಾವಾಗ ನೋಡಿದ್ರು ಸುಳ್ಳು ಹೇಳ್ಬೇಡ ಅಂತ ತಲೆ ತಿಂತಾ ಇರ್ತಾಳೆ. ಬಟ್ ನನ್ ಡೇ ಶುರು ಆಗದೆ ಸುಳ್ಳಿಲ್ಲ. ಅಲ್ಲ ಅದಕ್ಕೆ ನಿನ್ನ ಬಿಟ್ಟು ಬೇರೆ ಯಾವ ಹುಡುಗಿನೂ ಕಣ್ಣೆತ್ ಕೂಡ ನೋಡಲ್ಲ ಅಂದೆ. ಆದ್ರೆ ನಿಜ ಹೇಳ, ನನ್ನ ಕಣ್ ತುಂಬಾ ಬರೀ ಖುಷಿನೇ ತುಂಬಿಕೊಂಡಿದ್ದಾಳೆ. ಅದಕ್ಕೆ ಖುಷಿನ ಸಪರೇಟ್ ಆಗಿ ಸೆಟಪ್ ಮಾಡಿ, ಸಪರೇಟ್ ಆಗಿ ಒಂದ್ ಮನೇಲಿಟ್ಟು ಸಪರೇಟ್ ಆಗಿ ಸಂಸಾರನೇ ನಡೆಸ್ತಾ ಇದ್ದೀನಿ. ನಮ್ಮಿಬ್ರು ಯಾರಿಂದಾನು ಸಪರೇಟೇ ಮಾಡಕ್ಕಾಗಲ್ಲ. ಸರ್ ಸರ್, ನೀವೇನು ಕೋಪ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಸರ್ 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 ಸರ್, ಕೋಪ ಮಾಡ್ಕೋಬೇಡಿ. ನನಗೆ ನಿಮ್ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ಏನದು? ಡೈವರ್ಸ್. ಸರ್, ನನ್ನ ಹೆಂಡ್ತಿನೂ ಡಿಟೋ ನಿಮ್ಗಳ ಹೆಂಡ್ತಿ ತರಾನೇ ಸರ್. ಯಾವಾಗ್ಲೂ ಕಿರಿಕು, ಗಲಾಟೆ, ಡೌಟು. ಆವಾಗ ಡೈವರ್ಸ್ ಅನ್ನೋ ಬಾಣ ಬಿಟ್ಟೆ ಸರ್. ಫ್ರಂಟು ಬ್ಯಾಕು ಎರಡು ಮುಚ್ಕೊಂಡು ಸೈಲೆಂಟ್ ಆಗ್ಬಿಟ್ಟು ಸರ್. ವಿಶ್ವೇಶ್ವರಿಯನ್ ರೀಮೇಕ್ ಕಡೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸಾರ್, ಹೆಂಗಸರು ಬಗ್ಗದ ಇದಕ್ಕೆ. ಓಹೋ, ತಾಳಿ ಬಿಚ್ಚಿಟ್ಟು ಹೋಗು ನೀ, ಗಡ 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 ನಡ್ಗೋಗ್ಬಿಡ್ತಾರೆ. ಐಡಿಯಾ ಸರ್ಜಿ. ಕೊರಿಯರ್ ತಗೊಳ್ಳಿ. ಓಹೋ, ಇದು ನಿಮ್ಮ. ಥ್ಯಾಂಕ್ ಯು. ವಾಟರ್ ಐಡಿಯಾ ಸರ್ಜಿ, ವಾಟರ್ ಐಡಿಯಾ ಸೂಪರ್. ಏನ್ ಸರ್, ಏನಾಯ್ತು ಸರ್? ಯಾಕೆ ಹೊಡಿತೀರಾ? ಇಲ್ಲಿ ಬರಕ್ ಮುಂಚೆ ನಮ್ ಹೆಂಡತಿರ್ಗೂ ಇದೇ ಐಡಿಯಾ ಕೊಟ್ಟೇನು? ಇಲ್ಲ ಸರ್, ನಾವೇನ್ ಡೈವರ್ಸ್ ಕೊಡೋದು? ಅವ್ರ ಅಡ್ವಾನ್ಸ್ ಡೈವರ್ಸ್ ನೋಟಿಸ್ ಕಳ್ಸಾರ ಕಡೆ ನಿಮ್ಮ ಹೌದಾ? ಹಂಗಾರ ದೇವ್ರು ಕೂಡ ನಿಮ್ಮನ್ನ ಕಾಪಾಡಕ್ಕಾಗಲ್ಲ. ಮನೆ ಅಳ್ಳನ್ ಮಗನೇ, ಅವನು ಹೇಳುತ್ತಿ ಜಾತಿ. ಇನ್ಮೇಲೆ ಆ ದೇವ್ರು ಕೂಡ ನಮ್ಮನ್ನ ಕಾಪಾಡಕ್ ಆಗಲ್ಲ. ಕೆಲವೊಮ್ಮೆ ದೇವ್ರ ಕೈಲಾಗದೆ ಇರೋದು ದೆವ್ವದ ಕೈಲಾಗುತ್ತೆ. ಎಲ್ಲ ಏನ್ ಹಲೋ, ಬಿಸ್ನೆಸ್ ಟ್ರಿಪ್ ಅಂತ ಹೆಂಡತಿಗೆ ಸುಳ್ಳು ಹೇಳ್ಬಿಟ್ಟು ಹಾಯಾಗಿ ಹುಡುಗಿರ ಜೊತೆ ಮಜಾ ಮಾಡ್ತಿದ್ಯೇನೋ? ನನ್ನ ವಿಷಯ ಬಿಡ, ನಾನು ಹುಟ್ಟಿರೋದೇ ಅದಕ್ಕೆ. ನಿನ್ ವಿಷಯ ಹೇಳು. ಯೋ, ಅದು ಯಾವ ಗಳಿಗೆಲ್ಲ ಆ ಖುಷಿ ನನ್ ಗೆಸ್ಟ್ ಹೌಸ್ ಕಳ್ಸಿದ್ಯೋ. ತಾರ್ ಹಾಕೋ ಮಿಷಿನ್ ಕೆಳಗೆ ತಲೆನ ಕೊಟ್ಟಂಗಾಗಿದೆ ಕಣೋ ನನ್ ಲೈಫು. ನಾಚಿಕೆ ಆಗ್ಬೇಕು ನಿಮ್ಗೆ. ನೀವಿಬ್ರು ಇದ್ದು ಒಂದು ಹುಡುಗಿನ ಮ್ಯಾನೇಜ್ ಮಾಡಕ್ ಆಗ್ಲಿಲ್ವಲ್ಲ. ಇದಕ್ ನೀನೊಬ್ಬ ಎಡಿಟರ್, ಅವನೊಬ್ಬ ಸೀನಿಯರ್ ಫೋಟೋಗ್ರಾಫರ್. ನನ್ ಪ್ರೊಫೆಷನ್ ಬಗ್ಗೆ ಮಾತಾಡಿದ್ರೆ ಕೆಟ್ಟ ಕೋಪ ಬರ್ತೀನಿ ನನಗೆ. ನಿನ್ನ ಪೀಸ್ ಪೀಸ್ ಮಾಡಿ ಪೀಸ್ ಟಾಪಿಂಗ್ ಮಾಡ್ಬಿಡ್ತೀನಿ. ಮಾಡ್ಬಿಡ್ತೀನಿ ನಿನ್ನ, ಇಲ್ಲಾಂದ್ರೆ ಮಣ್ಣಾಗ್ಬಿಡ್ತೀವಿ ಚೀಫ್. ಸರಿ, ನೀನೇ ಮಾತಾಡು, ಪ್ರೀತಿಯಿಂದ ಮಾತಾಡು. ನಮ್ಮನ್ನ ಚಟ್ನಿ ತರ ಅರಿತಿದ್ದಾರೆ ಅಂತ ಹೇಳು. ಹಲೋ ರವಿ ಮಾಮ, ನನ್ ರಾಘು. ಓಹೋ, ಸ್ಟಿಲ್ ಫೋಟೋಗ್ರಾಫರ್. ನಿಮಗ್ ಮದುವೆ ಆಯ್ತಾ? ಆಯ್ತು, ಮದುವೆ ಆಗಿ ಆಗ್ಲೇ ಡೈವರ್ಸ್ ಆಗೋಗ ಲೆವೆಲ್ ಬಂದು ನಿಂತ್ಬಿಟ್ಟಿದೆ. ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ರವಿ ಮಾಮ, ಐಸಿಯುಲಿ ಇದ್ದಿದ್ದು ನಮ್ಮ ಫ್ಯಾಮಿಲಿ ಲೈಫು ಈಗಾಗ್ಲೇ ಕೋಮಾ ಸ್ಟೇಜಿಗೆ ಬಂದು ನಿಂತ್ಬಿಟ್ಟಿದೆ. ನೀವೇನಾದ್ರೂ ಬಂದು ಸರ್ಜರಿ ಮಾಡ್ಲಿಲ್ಲ ಅಂದ್ರೆ ನಮ್ ಪೇಪರಿಗೆ ನಾವೇ ಹೆಡ್ಲೈನ್ಸ್ ಆಗ್ಬಿಡ್ತೀವಿ. ಇಬ್ರು ಅಮಾಯಕ ಯುವಕರ ಆತ್ಮಹತ್ಯೆ ಅಂತ. ಲೇ ಸೆಂಟಿಮೆಂಟ್ಸ್ ಇನ್ನೆಲ್ಲ ಬೇಡ ಬಿಡ್ರೋ, ನಾ ಬರ್ತೀನಿ ಬಿಡ್ರೋ. ಡೌಟಾ? ಎಲ್ಲ ಬಿಟ್ಟು ಇವ್ರಿಬ್ರ ಮೇಲೆ, ಶ್ರೀರಾಮಚಂದ್ರನ್ ಮೇಲೆ ಡೌಟ್ ಪಡೋದು ಒಂದೇ, ಇವ್ರಿಬ್ರ ಮೇಲೆ ಡೌಟ್ ಪಡೋದು ಒಂದೇ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಅಷ್ಟಕ್ಕೂ ಖುಷಿ ಯಾರು? ಇವ್ರಿಬ್ರಿಗೂ ಅತ್ತಿಗೆ ತರ. ಅಂದ್ರೆ ಅಂದ್ರೆ ಖುಷಿ ನನ್ನ ಹೆಂಡತಿ. ಹೆಂಡತಿನಾ?
ಇಲ್ಲ ರವಿ ಅವರೇ, ನೀವ್ ಶ್ರೀರಾಮಚಂದ್ರ ಮನೆ ದೇವ್ರಂತ ನಂಗೆ ಗೊತ್ತು. ಆದ್ರೆ ನೀವು ನಿಮ್ ಫ್ರೆಂಡ್ಸ್ ನ ಸೇವ್ ಮಾಡಕ್ಕೆ ಸುಳ್ಳು ಹೇಳ್ತಿದ್ದೀರಾ. ನಮ್ಗೆ ಬರ್ತಿಲ್ಲ ಅಲ್ಲ ನಿಮ್ಗೆ? ಒಂದ್ ವೇಳೆ ನನ್ನ ಮಾತು ಸುಳ್ಳಾದ್ರೆ ನೆಕ್ಸ್ಟ್ ವೀಕ್ ಇವ್ರಿಬ್ರು ಸೋತಾಗ್ತಾರೆ. ಇವ್ರ ಮೇಲೆ ಆಣೆ. ಇನ್ನು ಫ್ಲಾಶ್ ಬ್ಯಾಕ್ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ಖುಷಿನೂ ನಾನು ಚಿಕ್ಕ ವಯಸ್ಸಿಂದ ಲವರ್. ಅವಳು ದಿನ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಸ್ಕೂಟಿಯಲ್ಲಿ ಕಾಮನ್ ಬೀದಿಗೆ ಬರೋವಳು. ಅಲ್ಲಿ ನಾನು ಸ್ಕೂಟರ್ ಮೆಕ್ಯಾನಿಕ್. ಅಲ್ಲಿ ನಮ್ಮಿಬ್ಬರಿಗೆ ಇನ್ನೋಸೆಂಟ್ ಲವ್ ಸ್ಟೋರಿ ಶುರು ಆಯ್ತು. ಆಮೇಲೆ ಮನೆ ಗೊತ್ತಾಯ್ತು, ನಾವಿಬ್ಬರು ಓಡೋಗಿ ಸಿಟಿಯಲ್ಲಿ ಮದುವೆ ಆದ್ವಿ. ಆಮೇಲೆ ನಮ್ಮಪ್ಪ ಇಲ್ಲಿ ತರ ಚೇಸ್ ಮಾಡ್ಕೊಂಡ್ಬಂದು ಖುಷಿ ಕುತ್ತಿಗೆ ಕಟ್ಟಿರೋ ತಾಲಿನ ಕಿತ್ತು ಬಿಸಾಕ್ತ. ಚೆಲುವಿನ ಚಿತ್ತಾರ ಕತೆ ಇದ್ದಂಗಿದೆ. ನೀವ್ ಅಪೋಸ್ ಮಾಡ್ಬೇಕಿತ್ತು. ಅಯ್ಯೋ, ನಮ್ಮಪ್ಪ ಮಿಲಿಟರಿ ಆಫೀಸರು. ಯಾವಾಗ್ಲೂ AK-47 ಕೈಯಲ್ಲೇ ಇಟ್ಕೊಂಡಿರೋರು. ಒಂದ್ ಹುಡುಗ ಕೈಯಲ್ಲಿ ಮೊಲ ಇಟ್ಕೊಂಡು ಸಿನ್ಸಿಯರ್ ಆಗಿ ಒಂದ್ ಹುಡುಗಿನ ಲವ್ ಮಾಡ್ತಿದ್ದ. ಅವ್ರಿಬ್ಬರನ್ನ ಬೇರೆ ಮಾಡಿ ಆ ಹುಡುಗಿ ಕುತ್ತಿಗೆಗೆ ನನ್ ಕೈಯಿಂದ ತಾಲಿ ಕಟ್ಟಿಸ್ಬಿಟ್ಟು. ಅವಳ ಹೆಸರೇ ಪೂಜಾ ಅಂತ. ಚೆಲುವಿನ ಚಿತ್ತಾರ ಜೊತೆ ಮುಂಗಾರು ಮಳೆನು ಮಿಕ್ಸ್ ಮಾಡಿ ಕಾಕ್ಟೇಲ್ ಆಗಿ ಹೊಡಿತಿದ್ದಾನೆ. ಅದೋ ಹೊಡ್ಕೊಂಡು ಹೋಗ್ಲಿ ಸುಮ್ಮನೆ ಚೀಫ್. ನಿಮ್ ಅಪ್ಪ ನೋಡಿದ್ರೆ ಮಿಲಿಟರಿ ಆಫೀಸರ್, ನೀವ್ ನೋಡಿದ್ರೆ ಬೈಕ್ ಮೆಕ್ಯಾನಿಕ್. ಒಂದಕ್ಕೊಂದು ಲಿಂಕ. ನೀನ್ ಜಡ್ಜ್ ಮಗಳಾಗಿದ್ದಕ್ಕೂ ಸಾರ್ಥಕ ಆಯ್ತು. ನಮ್ಮಪ್ಪ ಪ್ಯಾರಲಲ್ ಆಗಿ ಅಂಜದ ಗಂಡು ಫಾದರ್. ಮಗನ ಕಷ್ಟ ಗೊತ್ತಾಗ್ಲಿ ಅಂತ ಬೇರೆ ಕಡೆ ಕೆಲ್ಸಕ್ಕೆ ಇಟ್ಟಿದ್ರು. ನನ್ನ ಆತ್ಮಸಾಕ್ಷಿಗೆ ಖುಷಿನ, ನಮ್ಮಪ್ಪನ ಆತ್ಮಶಾಂತಿಗೆ ಪೂಜಾನ ಅವತ್ತಿಂದ ಇವತ್ತಿನವರೆಗೂ ಇಬ್ಬರನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ನಾನು ಬಿಸ್ನೆಸ್ ಸ್ಟೋರ್ ನಲ್ಲಿ ಇದ್ದಾಗ ನೀವು ಪೂಜಾ ನೋಡ್ಕೋತಿದ್ರಿ. ಖುಷಿ ಒಬ್ಳೇ ಇರ್ತಾಳೆ, ನೀವು ಸ್ವಲ್ಪ ನೋಡ್ಕೊಳ್ರು ಅಂದೆ. ನನಗಿಂತ ಇವರಿಬ್ರೆ ಚೆನ್ನಾಗಿ ನೋಡ್ಕೊಂಡ್ರು. ಪಾಪ ಇವ್ರು ತಪ್ಪಿಲ್ಲ. ಪೂಜಾ ನೀವು ಫ್ರೆಂಡ್ಸ್, ಖುಷಿ ನನ್ನ ಹೆಂಡತಿ ಅಂದ್ರೆ ನೀವು ಬೇಜಾರು ಮಾಡ್ಕೋತೀರಾ, ನನ್ ಬಗ್ಗೆ ತಪ್ಪು ತಿಳ್ಕೊತೀರಾ. ನನ್ ಮರ್ಯಾದೆ ಉಳ್ಸಕ್ಕೋಸ್ಕರ ಇವ್ರು ಸಿಕ್ಕಾಕೊಂಡ್ರು. ಅಂದ್ರೆ ಖುಷಿ ನಿಜವಾಗ್ಲೂ ನನ್ನ ಹೆಂಡ್ತಿನೇ. ಶಿ ಇಸ್ ಮೈ ರಿಯಲ್ ವೈಫ್. ಹಾಗಾದ್ರೆ ನಾನ್ ಯಾರು? ಪೂಜಾ, ಅಯ್ಯೋ ನನ್ನ ಮಾತು ಕೇಳೆ. ನನ್ನ ಫ್ರೆಂಡ್ಸು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದನ್ನ ಸಾಲ್ವ್ ಮಾಡೋಂತ ಇಲ್ಲಿಗೆ ಬಂದಿರೋದು. ನಿಜ ಕಣೆ. ಅದೇನೋ ಪ್ರೈವೇಟ್ ಆಗಿ ಕಿವಿ ಕಟ್ತಾ ಇದ್ಯಾ? ಸುಮ್ಕಿರೋ ಸ್ವಲ್ಪ ಹೊತ್ತು. ಯಾಕೆ ನಾವು ಸುಮ್ಮನಿರ್ಬೇಕು? ಏನಾದ್ರು ಎಲ್ಲ ಓಪನ್ ಆಗಿ ಡಿಸ್ಕಸ್ ಆಗ್ಬಿಡ್ಬೇಕು. ಹೌದೌದು. ಹಂಗ ಪೂಜಾ, ಇವ್ರಿಬ್ರು ಫೋನ್ ಮಾಡಿ ನಾವ್ ಒಂದ್ ಹುಡುಗಿ ಕೆಲ್ಸ ಸಿಗಾಕೊಂಡಿದೀವಿ, ಅದು ನಮ್ಮ ಹೆಂಡತಿಗೆ ಗೊತ್ತಾಗಿದೆ, ಬಂದು ಕಾಪಾಡೋದ ಗೋಗರ್ದ್ರು. ಅದಕ್ಕೆ ಬಂದೆ. ಸರಿನಾ? ನಮ್ ಫ್ರೆಂಡ್ಶಿಪ್ ಇಷ್ಟೇನೋ ಬೆಲೆ. ಏಯ್ ಹೋಗ್ರಲ್ಲೇ, ನಿಮ್ಮಿಬ್ರು ಫ್ರೆಂಡ್ಶಿಪ್ ಈ ಜನ್ಮದ್ ಮಾತ್ರ, ಆದ್ರೆ ಹೆಂಡತಿದು 7 ಜನ್ಮದ್ದು. ಅದು ನಾನೇ ಕಾಲ್ ಮಾಡ್ಕೊಳ್ಳಿ. ಹೋಗ್ರ ಪೂಜಾ. ಈಗ ಮೋಸ ಮಾಡಿರೋದೇ ಸಾಕು. ನೀವ್ ಎಲ್ಲಿ ಹೋಗ್ತೀರಾ? ನಿಮ್ ಜೊತೆ ಯಾರಿದ್ದಾರೆ? ಯಾಕೆ ಲೇಟಾಗಿ ಮನೆಗ್ ಬರ್ತೀರಾ? ಮನೆಗೆ ಯಾಕೆ ಹುಡುಗಿ ಫೋನ್ ಮಾಡ್ತಾರೆ ಅಂತ ಯಾವತ್ತಾದ್ರೂ ಕೇಳಿದೀನಾ? ಇಲ್ಲ. ಯಾಕೆ ಹೇಳಿ? ನಂಬಿಕೆ. ಆದ್ರೆ ನೀವ್ ಅದನ್ನೇ ಉಳಿಸ್ಕೊಳ್ಳಿಲ್ಲ. ಪೂಜಾ, ನಾನು ಅವ್ರಿಗೆ ಬರ್ತಾರಲ್ಲ. ನೀವು ಬೇರೆಯವ್ರ ಬಗ್ಗೆ ಮಾತಾಡ್ಬೇಡಿ. ಪೂಜಾ, ಈ ಗಂಡಸರೆಲ್ಲ ಒಂದೇ ಜಾತಿ. ಇನ್ಮೇಲೆ ಏನೇ ಇದ್ರು ನಾವು ಕೋರ್ಟಲ್ಲೇ ಆನ್ಸರ್ ಮಾಡೋಣ. ಬಾರೆ. ನನ್ ಮಾತು ಕೇಳಿ ಪೂಜಾ. ಬ್ಯಾಡ್ಮಿಂಟನ್ ಕೋರ್ಟು, ಶಟಲ್ ಕೋರ್ಟು, ಟೆನ್ನಿಸ್ ಕೋರ್ಟು ಎಲ್ಲಿಗೆ ಬೇಕಾದ್ರೆ ಹೋಗಿ, ಆದ್ರೆ ಫ್ಯಾಮಿಲಿ ಕೋರ್ಟ್ ಮಾತ್ರ ಹೋಗ್ಬೇಡ. ನನ್ ಮಾತು ಕೇಳಿ. ಚೆಲುವಿನ ಚಿತ್ತಾರ ಮುಂಗಾರು ಮಳೆಯಲ್ಲಿ ಶುರು ಮಾಡಿ ಕೊನೆಗೆ ಏಕಾಂಗಿಯಲ್ಲಿ ಬಂದು ನಿಲ್ಲಿಸಿದ್ದಿಲ್ಲ.